ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ, ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮಗೆ ಗೊತ್ತಿದೆ, ಈ ನವೆಂಬರ್ ತಿಂಗಳಲ್ಲಿ ಪೂರ್ತಿ ಕನ್ನಡ ಸೊಗಡೆ ಎಲ್ಲೆಡೆ ಪಸರಿಸಿ ಹಾರಾಡ್ತಾ ಇರುತ್ತೆ. ಹಾಗೆ ನನಗೆ ಯೋಚಿಸ್ತಾ ಕೂತಿದಾಗ ಉಳಿದಂತಹ ಒಂದೆರಡು ಸಾಲನ್ನು ಕವನ ವಾಚನದ ರೂಪದಲ್ಲಿ ತಮ್ಮೆಲ್ಲರ ಮುಂದೆ ವಾಚಿಸಿ ಅದನ್ನು ತಮಗೆ ಮತ್ತು ನಮ್ಮ ಕನ್ನಡಾಂಬೆಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಕನ್ನಡ ನಾಡಿನ ಮಹಿಮೆ ಅಂತ ಹೆಸರು ಕೊಟ್ಟೆ. ಕನ್ನಡ ನಾಡಿನ ಮಹಿಮೆ ಅಂತ ಕೊಟ್ಟೆ. ಕವನ ಹೀಗಿದೆ: ವರ್ಷಕ್ಕೊಮ್ಮೆ ಹರ್ಷದಿಂದ ಹಿಗ್ಗಿನಲಿಯುವ, ವರ್ಷಕ್ಕೊಮ್ಮೆ ಹರ್ಷದಿಂದ ಹಿಗ್ಗಿನಲಿಯುವ ಇಂದು ನಮ್ಮ ಕನ್ನಡ ರಾಜ್ಯೋತ್ಸವ, ಇಂದು ನಮ್ಮ ಕನ್ನಡ ರಾಜ್ಯೋತ್ಸವ. ಕರುನಾಡಿನ ಸೊಬಗನ್ನು ಇಂದು ನಾವು ಸವಿಯುವ, ಕರುನಾಡಿನ ಸೊಬಗನ್ನು ಇಂದು ನಾವು ಸವಿಯುವ, ಕರ್ನಾಟಕದ ಇತಿಹಾಸ ಎಲ್ಲೆಡೆ ಸಾರುವ, ಕರ್ನಾಟಕದ ಇತಿಹಾಸ ಎಲ್ಲೆಡೆ ಸಾರುವ. ಯಾಕೆ ಸಾರಬೇಕು? ಇಲ್ಲೇನೇನಿದೆ ಇಲ್ಲಿದ್ರೆ, ಕನ್ನಡ ನಾಡಿನ ಕಾಡು ಮೇಡುಗಳು, ಕನ್ನಡ ನಾಡಿನ ಕಾಡು ಮೇಡುಗಳು, ಬೆಟ್ಟ ಗುಡ್ಡಗಳು, ನದಿ ಕೊಳ ತೊರೆಗಳು, ಬೆಟ್ಟ ಗುಡ್ಡ ನದಿ ಕೊಳ ತೊರೆಗಳು, ಯಾತ್ರಾ ಸ್ಥಳಗಳು, ದಿವ್ಯ ದೇಗುಲಗಳು, ಯಾತ್ರಾ ಸ್ಥಳಗಳು, ದಿವ್ಯ ದೇಗುಲಗಳು, ನಯನ ಮನೋಹರ ನಾಟ್ಯ ನೃತ್ಯಗಳು, ನಯನ ಮನೋಹರ ನಾಟ್ಯ ನೃತ್ಯಗಳು, ಕಲಾಕೃತಿಗಳು, ಕೆತ್ತ ಶಿಲ್ಪಗಳು, ಕೆಲ ಕಲಾಕೃತಿಗಳು, ಕೆತ್ತ ಶಿಲ್ಪಗಳು, ಕತೆ ಕಾದಂಬರಿ ಕಾವ್ಯ, ಕತೆ ಕಾದಂಬರಿ ಕವನ ಕಾವ್ಯಗಳು, ನಾಟಕ ರೂಪಕ ವಾಚಕ ಸಂಗೀತದ ಸಾರಗಳು, ಅಷ್ಟೇ ಅಲ್ಲ, ದೇಗುಲ ಛತ್ರ ಮಠ ಆಶ್ರಮಗಳು, ದೇಗುಲ ಛತ್ರ ಮಠ ಆಶ್ರಮಗಳು, ದರ್ಗಾ ಚರ್ಚು ಮಸೀದಿಗಳು, ಸರ್ವಧರ್ಮಗಳ ಸರ್ವ ಹಬ್ಬಗಳು, ಸರ್ವಧರ್ಮಗಳ ಸರ್ವ ಹಬ್ಬಗಳು, ದಿನವೂ ಉಚಿತ ಅನ್ನದಾನಗಳು, ದಿನವೂ ಉಚಿತ ಅನ್ನದಾನಗಳು, ಯಾರೇ ಬಂದರೂ ಬನ್ನಿ ಎಂದು ಕೈ ಬೀಸಿ ಕರೆವರು ಕನ್ನಡ ಜನಗಳು. ಎಲ್ಲವನ್ನು ಹೊತ್ತು ಲಾಲಿಸಿ ಪಾಲಿಸಿ, ಎಲ್ಲವನ್ನು ಹೊತ್ತು ಲಾಲಿಸಿ ಪಾಲಿಸಿ ಪೊರೆವ ಕನ್ನಡಾಂಬೆಯೇ ಧನ್ಯಳು, ಪೊರೆವ ಕನ್ನಡಾಂಬೆಯೇ ಧನ್ಯಳು. ಅವಳ ಮಡಿಲಲ್ಲಿ ಬೆಳೆಯುವ ಮಕ್ಕಳೇ, ಅವಳ ಮಡಿಲಲ್ಲಿ ಬೆಳೆಯುವ ಮಕ್ಕಳೇ ನಿಜಕ್ಕೂ ನಾವೇ ಭಾಗ್ಯವಂತರು. ಅಲ್ವಾ ಬಂಧುಗಳೇ? ಏನು ಮಾತಲ್ವಾ? ಕವಿ ಬರೀತಾನಲ್ಲ, ಕನ್ನಡ, ನಮ್ಮ ಕುವೆಂಪು ಏನು ಹೇಳ್ತಾರಳಿ, ಕನ್ನಡದಲ್ಲಿಯೇ ಭಿನ್ನ ಗೈದೊಡೆ ಹರಿ ವರಗಳ ಮಳೆ ಕರೆಯುವನು ಅಂದರು. ಆಮೇಲೆ ನಮ್ಮ ಕವಿ ಹೇಳ್ತಾನೆ, ಕನ್ನಡ ಹಾಲ್ಜೇನು ಇದು ಅಕ್ಕರೆ ಕಾರಂಜಿ ಅಂತಾನೆ. ಕೋಗಿಲೆ ಇಂಚರವು ಕವಿ ಕಾವ್ಯಕ್ಕೆ ಬಲು ಹಿತವು, ನವಿಲಿನ ನಾಟ್ಯವು ಸಿರಿ ಕಾವ್ಯ ರಸೋದ್ಭವವು, ಕನ್ನಡ ನಾಡಿನಲ್ಲಿ ಸಿರಿಗನ್ನಡ ನುಡಿಯಲಿ, ಬಾಹುಕ ಬದುಕಿರಲಿ, ಶ್ರುತಿ ಜೀವನ ತುಂಬಿರಲಿ ಅಂತ ಪ್ರಾರ್ಥಿಸ್ತಾರೆ. ಅಂದರೆ ನಮ್ಮ ಭಾಷೆ, ನಾಡು, ನುಡಿ, ಸಂಸ್ಕೃತಿ ಇದರ ಒಂದೊಂದು ವಿಚಾರವನ್ನು ನೋಡ್ತಾ ಹೋದರೆ ರೋಮಾಂಚನ ಅಂತ ಅನ್ಸಲ್ಲ? ನಾವೆಲ್ಲ ಎಷ್ಟು ಭಾಗ್ಯವಂತರು ಈ ನಾಡಲ್ಲಿ ಹುಟ್ಟಿರೋದು ಅಂತ ನಾವು ಅನ್ಸಲ್ಲ?
ಈ ನಾಡಿನ ಮಣ್ಣಲ್ಲ, ಒಂದೇ ಒಂದು ಅಗಲ ಧೂಳಿನ ಋಣವನ್ನು ಕೂಡ ನಾವು ತೀರ್ಸೋಕ್ಕಾಗಲ್ಲ, ವಿಚಾರ ಬೇರೆ. ಆದರೆ ಅದಕ್ಕೆ ನಾವು ಚಿರಋಣಿಗಳಾಗಿರಬಹುದು. ಇದು ನನ್ನ ಅಭಿಪ್ರಾಯ. ನಾವು ಚಿರಋಣಿಗಳಾಗಿರ್ಬೋದು. ಭಾಷಾಭಿಮಾನ ಬಿಡಬಾರ್ದು, ಭಾಷೆ ಮೇಲೆ ಗೌರವ ಬಿಡಬಾರ್ದು, ಸಂಸ್ಕೃತಿಗೆ ತದ್ವಿರುದ್ಧವಾಗಿ ನಾವು ನಡ್ಕೋಬಾರ್ದು. ಹೀಗೆಲ್ಲ ನಾವು ಮಾಡ್ಬೋದು ಅಂತ ಅನ್ಸುತ್ತೆ ನನಗೆ. ಸುಮ್ಮನೆ ಇದು ಮಾಡಿಬಿಟ್ರೆ ಆಗೋದಿಲ್ಲ. ಆದ್ದರಿಂದ ನಮ್ಮ ಪುರುಷೋತ್ತಮಾನಂದರು ಭಾಳ ಚೆನ್ನಾಗಿ ಬರ್ತದೆ. ತಾಯೇ ನಿನ್ನ ಅಮ್ಮ ಎಂದು ಎಷ್ಟು ಬಾರಿ ಕರೆದರದು ಸಾಲದು, ತಾಯ ಮಧುರ ಋಣವನಾವು ತೀರಿಸಲೇ ಆರೆವು. ಗೊತ್ತಿದೆ, ತಾಯಿಯ ಮಧುರ ಋಣವನ್ನು ತೀರಿಸೋಕ್ಕಾಗಲ್ಲ, ಗೊತ್ತಿದೆ. ಆದರೆ ಅದಕ್ಕೆ ನಾವು ಆಭಾರಿ ಆಗಿರ್ಬೋದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯವಾದ್ದರಿಂದ ಈ ಕನ್ನಡ ನಾಡಿನ ಬಗ್ಗೆ ಎಷ್ಟು ನೆನೆಸ್ಕೊಂಡು ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಆದರೂ ತೋಚಿದ್ದನ್ನು ಗೀಚುವಂಥ ಹುಚ್ಚು ಹಿಡಿದಿರೋದ್ರಿಂದ ಅದನ್ನು ಆಗ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡ್ತೀನಿ. ಇದು ತಮ್ಮೆಲ್ಲರ ಹೊಟ್ಟೆಗೆ ಹಾಕ್ತೀನಿ. ತಪ್ಪಿದ್ದರೆ ಅದೆಲ್ಲವೋ ನನ್ನದು, ಸರಿ ಇದ್ದರೆ ಅದೆಲ್ಲವೋ ನಿಮ್ಮದು ಅಂತ ಹೇಳಿ ನಿಮ್ಮೆಲ್ಲರ ಸಮರ್ಪಿಸಿ ಮತ್ತೊಮ್ಮೆ ಕನ್ನಡ ಮಾತೆಯನ್ನು ಮನದಲ್ಲಿ ಸ್ಮರಿಸಿ ಈ ನನ್ನ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತೇನೆ. ನಮಸ್ಕಾರ.